ವೆಲ್ಕಮ್ ಬ್ಯಾಕ್. ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಅದೇ ಉಗ್ರರು ಇದೀಗ ತಲೆನೋವಾಗಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ. ಭಯೋತ್ಪಾದಕರದ್ದು ಶುರುವಾಗದೆ ಪಾಕಿಸ್ತಾನದಲ್ಲಿ. ಅದೊಂದು ಬಡ ರಾಷ್ಟ್ರ, ನಕ್ಕಾ ಪಿಚ್ಚ ಅಂತಾರಲ್ಲ ಹಂಗೆ. ಇದೀಗ ಎಲ್ಲೆಲ್ಲಿ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದೇ ಭಯೋತ್ಪಾದಕರಿಂದ ತೊಂದರೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ತಾಲಿಬಾನಿಗಳು ದಾಳಿ ಮಾಡ್ತಾ ಇದ್ದಾರೆ. ತಾಲಿಬಾನಿಗಳು ಪಕ್ಕದ ಅಫ್ಘಾನಿಸ್ತಾನದವರು. ಇದನ್ನೇ ಬಂಡವಾಳ ಮಾಡಿಕೊಂಡು ಪಾಕಿಸ್ತಾನ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದೆಯಂತೆ. ಏನು ಬನ್ನಿ ಒಂದು ರಿಪೋರ್ಟ್. ಅಫ್ಘಾನಿಸ್ತಾನವನ್ನೇ ಕಬ್ಜಾ ಮಾಡುತ್ತಾ ಪಾಕಿಸ್ತಾನ 2025ರಲ್ಲೇ ಭಾರತ ಕೈವಶವಾಗುತ್ತಾ ಪಿಒಕೆ. ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕಿತ್ತೊಗೆದು ತಾಲಿಬಾನಿಗಳ ಕೈಗೆ ಇಡೀ ದೇಶವನ್ನ ತಾಂಬೂಲದಲ್ಲಿಟ್ಟು ಕೊಟ್ಟ ಪಾಕಿಸ್ತಾನ ಪೆಕ ಒದ್ದಾಡುತ್ತಿದೆ. ಸೌದಿ ಸುಲ್ತಾನ ಕೊಡ್ತಿದ್ದ ಭಿಕ್ಷೆಗೂ ಕಲ್ಲು ಬಿದ್ದಿದೆ. ಚೀನಾ ಹಣ ಕೊಡೋದಕ್ಕೂ ಚೌಕಾಶಿ ಮಾಡುತ್ತಿದೆ. ಇಂಥ ಕೇಡುಗಾಲದಲ್ಲಿ ಭಯೋತ್ಪಾದಕರ ದೇಶದ ಕಣ್ಣಿಗೆ ಅಫ್ಘಾನಿಸ್ತಾನ ಕಾಣಿಸ್ತಿದೆ. ಈಗ ಇಲ್ಲಿ ನೋಡಿ, ಅಫ್ಘಾನಿಸ್ತಾನದ ಈ ಪ್ರದೇಶವನ್ನ ವಕಾನ್ ಕಾರಿಡಾರ್ ಅಂತಾರೆ. ಇದೇ ನೆಲ ಚೀನಾ ಅಫ್ಘಾನಿಸ್ತಾನವನ್ನ ಸಂಪರ್ಕಿಸುತ್ತೆ. ವಕಾನ್ ಕಾರಿಡಾರ್ನಲ್ಲಿ ಹುಟ್ಟೋ ಪಾಮೇರ್ ನದಿ ಮುಂದೆ ಅಮುದರಿಯಾ ನದಿ ಸೇರಿ ಇಡೀ ಅಫ್ಘಾನ್ ನೆಲಕ್ಕೆ ನೀರುಣಿಸುತ್ತೆ. ಅದೇ ಪ್ರದೇಶವನ್ನ ಕೈವಶ ಮಾಡಿಕೊಳ್ಳಲು ಪಾಕಿಸ್ತಾನ ಸಿದ್ಧತೆ ನಡೆಸುತ್ತಿದೆ. ನಮ್ಮ ಗಡಿ ಹತ್ರಕ್ಕೆ ಬಂದರೂ ಸಾಕು, ಜಹನುಮ್ಗೆ ಕಳಿಸ್ತೀವಿ ಅಂತ ತಾಲಿಬಾನಿಗಳು ಪಾಕಿಗಳಿಗೆ ವಾರ್ನಿಂಗ್ ಕೊಡ್ತಿದ್ರೆ, ಅಲ್ಲಾಹಕ್ಕೆ ಕಸಂ ನಾವು ಅಂತ ಪ್ಲಾನ್ ಮಾಡಿಲ್ಲ ಅಂತ ಪಾಕಿಸ್ತಾನಿಗಳು ಹೇಳ್ತಿದ್ದಾರೆ. ಪಾಕಿಸ್ತಾನ ತಾನಾಗಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಿಲ್ಲ. ಒಂದು ವೇಳೆ ದಾಳಿ ಮಾಡಿದರೆ ಇಡೀ ಜಗತ್ತು ಕೆರ ತಗೊಂಡು ಪಟ ಅಂತ ಹೊಡೆಯುತ್ತೆ. ಒಂದು ವೇಳೆ ತಾಲಿಬಾನಿಗಳು ದಾಳಿ ಮಾಡಿದರೆ ಅದನ್ನೇ ಮುಂದಿಟ್ಕೊಂಡು ವಕಾನ್ ಕಾರಿಡಾರ್ ಕೈವಶ ಮಾಡಿಕೊಂಡು ಚೀನಾವನ್ನ ನೇರವಾಗಿ ಸಂಪರ್ಕಿಸಬಹುದು ಅನ್ನೋದು ಪಾಕಿಸ್ತಾನಿಗಳ ಪ್ಲಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಅದೇ ಉಗ್ರರು ಇದೀಗ ತಲೆನೋವಾಗಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ. ಭಯೋತ್ಪಾದಕರದ್ದು ಶುರುವಾಗದೆ ಪಾಕಿಸ್ತಾನದಲ್ಲಿ. ಅದೊಂದು ಬಡ ರಾಷ್ಟ್ರ, ನಕ್ಕಾ ಪಿಚ್ಚ ಅಂತಾರಲ್ಲ ಹಂಗೆ. ಇದೀಗ ಎಲ್ಲೆಲ್ಲಿ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದೇ ಭಯೋತ್ಪಾದಕರಿಂದ ತೊಂದರೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ತಾಲಿಬಾನಿಗಳು ದಾಳಿ ಮಾಡ್ತಾ ಇದ್ದಾರೆ. ತಾಲಿಬಾನಿಗಳು ಪಕ್ಕದ ಅಫ್ಘಾನಿಸ್ತಾನದವರು. ಇದನ್ನೇ ಬಂಡವಾಳ ಮಾಡಿಕೊಂಡು ಪಾಕಿಸ್ತಾನ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದೆಯಂತೆ. ಏನು ಬನ್ನಿ ಒಂದು ರಿಪೋರ್ಟ್. ಅಫ್ಘಾನಿಸ್ತಾನವನ್ನೇ ಕಬ್ಜಾ ಮಾಡುತ್ತಾ ಪಾಕಿಸ್ತಾನ 2025ರಲ್ಲೇ ಭಾರತ ಕೈವಶವಾಗುತ್ತಾ ಪಿಒಕೆ. ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕಿತ್ತೊಗೆದು ತಾಲಿಬಾನಿಗಳ ಕೈಗೆ ಇಡೀ ದೇಶವನ್ನ ತಾಂಬೂಲದಲ್ಲಿಟ್ಟು ಕೊಟ್ಟ ಪಾಕಿಸ್ತಾನ ಪೆಕ ಒದ್ದಾಡುತ್ತಿದೆ. ಸೌದಿ ಸುಲ್ತಾನ ಕೊಡ್ತಿದ್ದ ಭಿಕ್ಷೆಗೂ ಕಲ್ಲು ಬಿದ್ದಿದೆ. ಚೀನಾ ಹಣ ಕೊಡೋದಕ್ಕೂ ಚೌಕಾಶಿ ಮಾಡುತ್ತಿದೆ. ಇಂಥ ಕೇಡುಗಾಲದಲ್ಲಿ ಭಯೋತ್ಪಾದಕರ ದೇಶದ ಕಣ್ಣಿಗೆ ಅಫ್ಘಾನಿಸ್ತಾನ ಕಾಣಿಸ್ತಿದೆ. ಈಗ ಇಲ್ಲಿ ನೋಡಿ, ಅಫ್ಘಾನಿಸ್ತಾನದ ಈ ಪ್ರದೇಶವನ್ನ ವಕಾನ್ ಕಾರಿಡಾರ್ ಅಂತಾರೆ. ಇದೇ ನೆಲ ಚೀನಾ ಅಫ್ಘಾನಿಸ್ತಾನವನ್ನ ಸಂಪರ್ಕಿಸುತ್ತೆ. ವಕಾನ್ ಕಾರಿಡಾರ್ನಲ್ಲಿ ಹುಟ್ಟೋ ಪಾಮೇರ್ ನದಿ ಮುಂದೆ ಅಮುದರಿಯಾ ನದಿ ಸೇರಿ ಇಡೀ ಅಫ್ಘಾನ್ ನೆಲಕ್ಕೆ ನೀರುಣಿಸುತ್ತೆ. ಅದೇ ಪ್ರದೇಶವನ್ನ ಕೈವಶ ಮಾಡಿಕೊಳ್ಳಲು ಪಾಕಿಸ್ತಾನ ಸಿದ್ಧತೆ ನಡೆಸುತ್ತಿದೆ. ನಮ್ಮ ಗಡಿ ಹತ್ರಕ್ಕೆ ಬಂದರೂ ಸಾಕು, ಜಹನುಮ್ಗೆ ಕಳಿಸ್ತೀವಿ ಅಂತ ತಾಲಿಬಾನಿಗಳು ಪಾಕಿಗಳಿಗೆ ವಾರ್ನಿಂಗ್ ಕೊಡ್ತಿದ್ರೆ, ಅಲ್ಲಾಹಕ್ಕೆ ಕಸಂ ನಾವು ಅಂತ ಪ್ಲಾನ್ ಮಾಡಿಲ್ಲ ಅಂತ ಪಾಕಿಸ್ತಾನಿಗಳು ಹೇಳ್ತಿದ್ದಾರೆ. ಪಾಕಿಸ್ತಾನ ತಾನಾಗಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಿಲ್ಲ. ಒಂದು ವೇಳೆ ದಾಳಿ ಮಾಡಿದರೆ ಇಡೀ ಜಗತ್ತು ಕೆರ ತಗೊಂಡು ಪಟ ಅಂತ ಹೊಡೆಯುತ್ತೆ. ಒಂದು ವೇಳೆ ತಾಲಿಬಾನಿಗಳು ದಾಳಿ ಮಾಡಿದರೆ ಅದನ್ನೇ ಮುಂದಿಟ್ಕೊಂಡು ವಕಾನ್ ಕಾರಿಡಾರ್ ಕೈವಶ ಮಾಡಿಕೊಂಡು ಚೀನಾವನ್ನ ನೇರವಾಗಿ ಸಂಪರ್ಕಿಸಬಹುದು ಅನ್ನೋದು ಪಾಕಿಸ್ತಾನಿಗಳ ಪ್ಲಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಅದೇ ಉಗ್ರರು ಇದೀಗ ತಲೆನೋವಾಗಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ. ಭಯೋತ್ಪಾದಕರದ್ದು ಶುರುವಾಗದೆ ಪಾಕಿಸ್ತಾನದಲ್ಲಿ. ಅದೊಂದು ಬಡ ರಾಷ್ಟ್ರ, ನಕ್ಕಾ ಪಿಚ್ಚ ಅಂತಾರಲ್ಲ ಹಂಗೆ. ಇದೀಗ ಎಲ್ಲೆಲ್ಲಿ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದೇ ಭಯೋತ್ಪಾದಕರಿಂದ ತೊಂದರೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ತಾಲಿಬಾನಿಗಳು ದಾಳಿ ಮಾಡ್ತಾ ಇದ್ದಾರೆ. ತಾಲಿಬಾನಿಗಳು ಪಕ್ಕದ ಅಫ್ಘಾನಿಸ್ತಾನದವರು. ಇದನ್ನೇ ಬಂಡವಾಳ ಮಾಡಿಕೊಂಡು ಪಾಕಿಸ್ತಾನ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದೆಯಂತೆ. ಏನು ಬನ್ನಿ ಒಂದು ರಿಪೋರ್ಟ್. ಅಫ್ಘಾನಿಸ್ತಾನವನ್ನೇ ಕಬ್ಜಾ ಮಾಡುತ್ತಾ ಪಾಕಿಸ್ತಾನ 2025ರಲ್ಲೇ ಭಾರತ ಕೈವಶವಾಗುತ್ತಾ ಪಿಒಕೆ. ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕಿತ್ತೊಗೆದು ತಾಲಿಬಾನಿಗಳ ಕೈಗೆ ಇಡೀ ದೇಶವನ್ನ ತಾಂಬೂಲದಲ್ಲಿಟ್ಟು ಕೊಟ್ಟ ಪಾಕಿಸ್ತಾನ ಪೆಕ ಒದ್ದಾಡುತ್ತಿದೆ. ಸೌದಿ ಸುಲ್ತಾನ ಕೊಡ್ತಿದ್ದ ಭಿಕ್ಷೆಗೂ ಕಲ್ಲು ಬಿದ್ದಿದೆ. ಚೀನಾ ಹಣ ಕೊಡೋದಕ್ಕೂ ಚೌಕಾಶಿ ಮಾಡುತ್ತಿದೆ. ಇಂಥ ಕೇಡುಗಾಲದಲ್ಲಿ ಭಯೋತ್ಪಾದಕರ ದೇಶದ ಕಣ್ಣಿಗೆ ಅಫ್ಘಾನಿಸ್ತಾನ ಕಾಣಿಸ್ತಿದೆ. ಈಗ ಇಲ್ಲಿ ನೋಡಿ, ಅಫ್ಘಾನಿಸ್ತಾನದ ಈ ಪ್ರದೇಶವನ್ನ ವಕಾನ್ ಕಾರಿಡಾರ್ ಅಂತಾರೆ. ಇದೇ ನೆಲ ಚೀನಾ ಅಫ್ಘಾನಿಸ್ತಾನವನ್ನ ಸಂಪರ್ಕಿಸುತ್ತೆ. ವಕಾನ್ ಕಾರಿಡಾರ್ನಲ್ಲಿ ಹುಟ್ಟೋ ಪಾಮೇರ್ ನದಿ ಮುಂದೆ ಅಮುದರಿಯಾ ನದಿ ಸೇರಿ ಇಡೀ ಅಫ್ಘಾನ್ ನೆಲಕ್ಕೆ ನೀರುಣಿಸುತ್ತೆ. ಅದೇ ಪ್ರದೇಶವನ್ನ ಕೈವಶ ಮಾಡಿಕೊಳ್ಳಲು ಪಾಕಿಸ್ತಾನ ಸಿದ್ಧತೆ ನಡೆಸುತ್ತಿದೆ. ನಮ್ಮ ಗಡಿ ಹತ್ರಕ್ಕೆ ಬಂದರೂ ಸಾಕು, ಜಹನುಮ್ಗೆ ಕಳಿಸ್ತೀವಿ ಅಂತ ತಾಲಿಬಾನಿಗಳು ಪಾಕಿಗಳಿಗೆ ವಾರ್ನಿಂಗ್ ಕೊಡ್ತಿದ್ರೆ, ಅಲ್ಲಹಕ್ಕೆ ಕಸಂ ನಾವು ಅಂತ ಪ್ಲಾನ್ ಮಾಡಿಲ್ಲ ಅಂತ ಪಾಕಿಸ್ತಾನಿಗಳು ಹೇಳ್ತಿದ್ದಾರೆ. ಪಾಕಿಸ್ತಾನ ತಾನಾಗಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಿಲ್ಲ. ಒಂದು ವೇಳೆ ದಾಳಿ ಮಾಡಿದರೆ ಇಡೀ ಜಗತ್ತು ಕೆರ ತಗೊಂಡು ಪಟ ಅಂತ ಹೊಡೆಯುತ್ತೆ. ಒಂದು ವೇಳೆ ತಾಲಿಬಾನಿಗಳು ದಾಳಿ ಮಾಡಿದರೆ ಅದನ್ನೇ ಮುಂದಿಟ್ಕೊಂಡು ವಕಾನ್ ಕಾರಿಡಾರ್ ಕೈವಶ ಮಾಡಿಕೊಂಡು ಚೀನಾವನ್ನ ನೇರವಾಗಿ ಸಂಪರ್ಕಿಸಬಹುದು ಅನ್ನೋದು ಪಾಕಿಸ್ತಾನಿಗಳ ಪ್ಲಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಅದೇ ಉಗ್ರರು ಇದೀಗ ತಲೆನೋವಾಗಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ. ಭಯೋತ್ಪಾದಕರದ್ದು ಶುರುವಾಗದೆ ಪಾಕಿಸ್ತಾನದಲ್ಲಿ. ಅದೊಂದು ಬಡ ರಾಷ್ಟ್ರ, ನಕ್ಕಾ ಪಿಚ್ಚ ಅಂತಾರಲ್ಲ ಹಂಗೆ. ಇದೀಗ ಎಲ್ಲೆಲ್ಲಿ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದೇ ಭಯೋತ್ಪಾದಕರಿಂದ ತೊಂದರೆ ಆಗ್ತಾ ಇದೆ. ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ತಾಲಿಬಾನಿಗಳು ದಾಳಿ ಮಾಡ್ತಾ ಇದ್ದಾರೆ. ತಾಲಿಬಾನಿಗಳು ಪಕ್ಕದ ಅಫ್ಘಾನಿಸ್ತಾನದವರು. ಇದನ್ನೇ ಬಂಡವಾಳ ಮಾಡಿಕೊಂಡು ಪಾಕಿಸ್ತಾನ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದೆಯಂತೆ. ಏನು ಬನ್ನಿ ಒಂದು ರಿಪೋರ್ಟ್.